ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನರ್ಸರಿ ಬಗ್ಗೆ ನೋಡ್ಕೊಂಡು ಬರೋಣ. ನೀವೇನೀಗ ರೋಡ್ ನೋಡ್ತಿದ್ದೀರಲ್ವ, ಅದು ಬೆಳಗಾವಿ ಟು ಕಾರವಾರ ಹೋಗೋ ರೋಡು. ಇದು ಜೊಯ್ಡಾ ತಾಲೂಕಲ್ಲಿರತಕ್ಕಂಥ ಒಂದು ನರ್ಸರಿ, ಅಂದರೆ ಜೊಯ್ಡಾ ತಾಲೂಕಿನ ಕುಂಬಾರವಾಡದ ಹತ್ತಿರ ಬರುತ್ತೆ. ಇದು ಅರಣ್ಯ ಇಲಾಖೆಯವರದೇ ನರ್ಸರಿ, ಪ್ಲಾಂಟ್ ನರ್ಸರಿ ಅಂತ ಹೇಳ್ತು. ಇಲ್ಲಿ ಸಸಿಗಳನ್ನು ಬೆಳೆಸ್ತಾರೆ, ಚಿಕ್ಕ ಸಸಿಗಳನ್ನು. ಆನಂತರ ಅವುಗಳನ್ನು ಹೋಗ್ಬಿಟ್ಟು ಕಾಡಲ್ಲಿ ಅವರು ನೆಡ್ತಾರೆ. ಇದೇನು ವೀಕ್ಷಣೆ ಮಾಡ್ತಿದ್ರಲ್ಲ, ಇದು ನರ್ಸರಿ. ಹಾಗೆ ಈ ಅರಣ್ಯ ಇಲಾಖೆಯವರಿಂದನೇ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಪಡೆಯುವ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಸಸಿಗಳನ್ನು ಬೆಳೀತಾರೆ. ಅಂಗನವಾಡಿಯಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ನಿಮ್ಮಲ್ಲಿ ಯಾವ ಥರ ಮಕ್ಕಳನ್ನು ಬೆಳವಣಿಗೆ ಹಂತದಿಂದ ಯಾವ ಥರ ಬೆಳೆಸ್ತಾರಲ್ಲ, ಅದೇ ರೀತಿ ಕೂಡ ಇದರಲ್ಲಿ ಸಸ್ಯ ಪಾಲನಾಲಯ ಅಂತ ಕರೀತಾರೆ. ಸಸ್ಯಗಳನ್ನು ಪಾಲನೆ ಪೋಷಣೆಯನ್ನು ಮಾಡೋದು ಯಾವ ರೀತಿ ಅಂದ್ರೆ, ಈ ಜಂಗಲಲ್ಲಿ ಬಿದ್ದಿರುವಂಥ ಸೀಡ್ಸ್ಗಳನ್ನು, ಬೀಜಗಳನ್ನು ಕಲೆಕ್ಟ್ ಮಾಡ್ಕೊಂಬಂದು ಮತ್ತು ಕೆಲವೊಂದಿಷ್ಟು ಸ್ಟಂಪ್ಗಳನ್ನು ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಆಮೇಲೆ ಕೆಲವೊಂದಿಷ್ಟು ವೈಡ್ಲಿಂಗ್ಸ್ ಅಂತ ಕರೀತಾರೆ, ಬೆಳೆದಿರುವಂತಹ ಸಣ್ಣ ಸಸಿಗಳನ್ನು ತೊಗೊಂಬರ್ಬೇಕು. ಅವುಗಳನ್ನು ಎಲ್ಲ ತೊಗೊಂಬಂದ ಕಿಸಿಂದ ಬೆಡ್ ಮುಖಾಂತರ ಕೆಲವೊಂದಿಷ್ಟು ಬೆಡ್ ಎಲ್ಲಿ ಮಾಡಿದಿರಿ ನಾವು, ಈ ನೆಲ ಇರುತ್ತಲ್ಲ, ಈ ನೆಲವನ್ನು ಒಂದು 6 ಇಂಚ್ ಹೈಟಲ್ಲಿ ಬೆಡ್ಗಳನ್ನು ಮಾಡ್ತಾರೆ. ಒಂದು ಮೀಟ್ರ್ ಅಷ್ಟು, ಸುಮಾರು 6 ಮೀಟ್ರು 10 ಮೀಟ್ರು ಎಷ್ಟು ಬೇಕಲ್ಲ ಅಷ್ಟು ಅವುಗಳನ್ನು ನಾವು ಬೆಡ್ಗಳನ್ನಾಗಿ ಮಾಡ್ತಾರೆ. ಅದರೊಂದಿಗೆ ಏನು ಮಾಡ್ತಾರಂದರೆ, ಈ ಬೆಡ್ಗಳನ್ನು ರೆಡಿ ಮಾಡಿ ಸೀಡ್ಸ್ಗಳನ್ನು ಕೇಳ್ರಿ, ನಿಮ್ಗೆ ಕ್ವಶನ್ ಬರುತ್ತೆ, ಮುಂದೆ ಉಪಯೋಗ ಆಗುತ್ತೆ. ಸೀಡ್ಸ್ಗಳಲ್ಲಿ ಹಾಕ್ತಾರೆ. ಆ ಬೆಡ್ಗಳಲ್ಲಿ ಹಾಕಿದ ತಕ್ಷಣ ಸುಮಾರು ಒಂದು 6 ಇಂಚು 7-8 ಇಂಚು 10 ಇಂಚು ಇಷ್ಟು ಬೆಳವಣಿಗೆ ಆದ ತಕ್ಷಣ ಏನು ಮಾಡ್ತಾರೆ ಅಂದ್ರೆ, 4x6 ಬ್ಯಾಗಲ್ಲಿ 4x6 ಬ್ಯಾಗ್ಗಳಲ್ಲಿ ಹಾಕ್ತಾರೆ. ಇದನ್ನ ಹಾಕ್ತಾರೆ. ಆಮೇಲೆ ಕೆಲವೊಂದು ಇದನ್ನು ಹಾಕಿದ ನಂತರ ಇದಕ್ಕೆ ಏನು ಮಾಡ್ತಾರೆ ಅಂದರೆ, ಇದನ್ನ ಒಳಗಡೆ ಏನು ಮಾಡ್ತಾರೆ ಅಂದ್ರೆ, ಈ ಕೊಟ್ಟೆನೇ ಹೆಂಗೆ ರೆಡಿ ಮಾಡ್ತಾರೆ ಅಂದರೆ, 3 ಬುಟ್ಟಿ ಮಣ್ಣು ಮತ್ತು 1 ಬುಟ್ಟಿ ಉಸುಕ ಗೊಬ್ಬರ ಹಾಕಿ ಅವುಗಳನ್ನು ಮಿಕ್ಸ್ ಮಾಡಿ ಈ ಕೊಟ್ಟೆಗಳಲ್ಲಿ ಮಣ್ಣನ್ನು ತುಂಬ್ತಾರೆ. ಆಮೇಲೆ ಆ ಬೆಡ್ಡಲ್ಲಿ ಹಾಕಿರುವಂಥದ್ದನ್ನು ಕಿತ್ತಿ ಇದರಲ್ಲಿ ನಾಟಿ ಮಾಡ್ತಾರೆ. ಇದರಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ, ಇದು ಮಣ್ಣನ್ನು ಹಾಕಿ ಒಂದು ಕಟ್ಟಿಗೆದಿಂದ ಹೋಲ್ ಮಾಡ್ತಾರೆ, ಹಿಂಗೆ ಚುಚ್ತಾರೆ. ಆಮೇಲೆ ಗಿಡವನ್ನು ಅದರ ಹಾಕೋತಾ ಹೋಗ್ತಾರೆ. ಇದು ಬೆಡ್ನಿಂದ ಬ್ಯಾಗಿಂಗ್ ಮಾಡುವಂಥ ಸಿಸ್ಟಮ್. ಈಗ ನಾವೊಂದು ಹೇಳಿದೆ, ವೈಡ್ಲಿಂಗ್ಸ್ ಅಂತ ಹೇಳಿದೆ. ಜಂಗಲಲ್ಲೇ ಇಷ್ಟು ಹೈಟ್ ಬೆಳೆದಿರುವಂಥ ಸಸಿಗಳನ್ನು ತೊಗೊಂಬಂದು ನೇರವಾಗಿ ಬ್ಯಾಗಿಂಗಲ್ಲಿ ಹಾಕೋದು, ಅದು ವೈಡ್ಲಿಂಗ್ಸಲ್ಲಿ ಕ್ರಿಯೆಯಲ್ಲಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ಸ್ಟಂಪಿಂಗ್ ಅಂತಂದೆ. ಈ ಪೈಕಸ್ ಸ್ಪೀಸೀಸು ಕೆಲವೊಂದಿಷ್ಟು ಇರುವಂಥವೆಲ್ಲ ಯಾವ ರೀತಿ ಅಂದರೆ, ಅವುಗಳನ್ನು ಡೈರೆಕ್ಟ್ ಸ್ಟಂಪನ್ನು ಕಟ್ ಮಾಡ್ತಾರೆ. ಇಷ್ಟಿಷ್ಟು ಸಾಗುವಾಣಿ ಕೂಡ ಸ್ಟಂಪಲ್ಲೇ ಕಟ್ ಮಾಡ್ತಾರೆ. ಅವುಗಳನ್ನು ತಂದು ಡೈರೆಕ್ಟ್ ಈ ಮಣ್ಣಿನಲ್ಲಿ ಚುಚ್ಚಿಬಿಡೋದು. ಈಗ ನೀವು ಗೊಬ್ಬರ ಗಿಡ ಅದ ನೋಡಿರ್ತೀರಿ, ನಿಮ್ಮ ಮನೆ ಆಜು ಬಾಜು ಹಾಕಿರ್ತಾರಲ್ಲ, ಅದು ಕೂಡ ಈಗ ಚುಚ್ಚಿದ ತಕ್ಷಣ ಅದ್ರ ಚಿಗುರು ಹೊಡೆಯುತ್ತೆ. ಅದೇ ರೀತಿ ಪೈಕಸ್ ಸ್ಪೀಸೀಸು ಕೂಡ ಚುಚ್ಚಿದ ನಂತರ ಚಿಗುರು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಒಂದೇ ಬ್ಯಾಗ್ನಿಂದ ಮಾಡೋದಿಲ್ಲ. ಈಗ 4x6 ಇದು 4x6 ಬ್ಯಾಗ್ನಿಂದ 8x6 ಮಾಡ್ತಾರೆ, 8x12 ಬ್ಯಾಗಿಗೆ ಮಾಡ್ತಾರೆ. ಅವಾಗ ಬ್ಯಾಗಿನ ಸೈಜ್ ದೊಡ್ಡದಾಗತ್ತೆ. ಇಷ್ಟು ಗಿಡ ದೊಡ್ಡದಾಗತ್ತಾ ಹೋಗುತ್ತಲ್ಲ, ಅಷ್ಟು ಬ್ಯಾಗ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದ್ರೆ, ಮಳೆಗಾಲದ ಪ್ರಥಮ ಹಂತದಲ್ಲಿ ಈ ಕೆಲವೊಂದು ಭಾಗಗಳಲ್ಲಿ ಪ್ಲ್ಯಾಂಟಿಂಗನ್ನು ಮಾಡ್ತಾರೆ. ಈಗ ಹೆಂಗಂದರೆ, ಕೆಲವೊಂದಿಷ್ಟು ಗೌರ್ಮೆಂಟ್ ಚಿತ್ರೋದ್ರಿಂದ ಪರಿಸರ ಆಚರಣೆ ಮಾಡೋದು ಬರುತ್ತೆ. ಅವಾಗ ಏನು ಮಾಡ್ತಾರಂದ್ರೆ, ಎಲ್ಲವನ್ನು ಸ್ಕೂಲ್ಗಳಲ್ಲಾಗಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಾಗಲಿ ಪ್ಲ್ಯಾಂಟಿಂಗ್ ಮಾಡೋ ಗಿಡಗಳನ್ನು ಕೊಡ್ತಾರೆ. ಆಮೇಲೆ ರೈತರಿಗೆ ಅವ್ರು ಯಾರಾದರೂ ಹಚ್ಚೋರು ಇದ್ರಂದ್ರೆ ಅವ್ರಿಗೂ ಕೂಡ ಅವರು RTCಯನ್ನು ತೋರಿಸಿದ ನಂತರ ಅವ್ರಿಗೂ ಕೂಡ ಸಬ್ಸಿಡಿಯಲ್ಲಿ ಗಿಡಗಳನ್ನು ಕೊಡ್ತಾರೆ. ಆಮೇಲೆ ನಮ್ಮ ಅರಣ್ಯ ಇಲಾಖೆಯಿಂದ ಗಿಡಗಳನ್ನು ಪ್ಲ್ಯಾಂಟಿಂಗ್ ಮಾಡ್ತಾರೆ. ಅವುಗಳನ್ನು 3 ವರ್ಷಗಳವರೆಗೆ ಮೇಂಟೆನೆನ್ಸ್ ಮಾಡಿ ಆ ಗಿಡಗಳನ್ನು ದೊಡ್ಡದಾಗುವವರೆಗೆ ನೋಡ್ತಾರೆ. ಯಾಕೆ ಈ ರೀತಿ ಮಾಡ್ತಾರಪ್ಪ ಅಂದ್ರೆ, ಪರಿಸರದ ಸಮತೋಲನಕ್ಕೋಸ್ಕರ. ಈಗ ನೀವು ಏನು ನಾಟಗಳನ್ನು ನೋಡಿದಿರಿ, ಗಿಡಗಳನ್ನು ನೋಡಿದಿರಿ, ನಿಮ್ಮ ಜನರ ಒಂದು ಲೆವೆಲ್ ಅಂದರೆ ಜನರಿಗೆ ಅವಶ್ಯಕತೆ ಯಾವ ಬೀಳ್ತಾವಲ್ಲ ಅವುಗಳನ್ನು ಮಾಡ್ತಾರೆ. ಈ ಪ್ರಾಣಿಗಳು ಎಲ್ಲ ಏನಿದಾವಲ್ಲ, ಈಗ ಮನುಷ್ಯನ ನಗರೀಕರಣದಿಂದ, ಮನುಷ್ಯನ ಒಂದು ದುರಾಶೆಯಿಂದ ಎಷ್ಟೋ ಪರಿಸರಗಳು, ಜಂಗಲಗಳು ನಾಶವಾಗ್ತಾ ಇದಾವೆ. ಅವುಗಳನ್ನು ಸಮತೋಲನವನ್ನು ಕಾಪಾಡೋ ಸಲುವಾಗಿ ಈ ಸಸಿ ಗಿಡಗಳನ್ನು ಬೆಳೆಸೋದ್ರ ಮುಖಾಂತರ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ನಮ್ಮಲ್ಲಿ ನೋಡ್ಬೇಕಾದ್ರೆ ಹಣ್ಣಿನ ಗಿಡಗಳನ್ನು ಜಾಸ್ತಿ ಬೆಳೆಸ್ತಾರೆ. ಹಣ್ಣಿನ ಗಿಡಗಳು ಜಾಸ್ತಿ ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ, ಪ್ರಾಣಿ ಪಕ್ಷಿಗಳು ಎಲ್ಲ ಅಲ್ಲಿ ಸರಾಗವಾಗಿ ಬರೋಕ್ಕೆ ಅನುಕೂಲ ಆಗುತ್ತೆ. ಇದು ಗೊತ್ತಾಗ್ತದೆಯಾ? ಈಗ ನೀವು ಕೂಡ ನಿಮ್ಮ ಸ್ಕೂಲಲ್ಲಿ ಏನಾದರೂ ನೀವು ಬೆಳೆಸ್ಬೇಕು, ಗಿಡಗಳನ್ನು ಮಾಡಬೇಕಂದ್ರೆ ನಮ್ಮ ನರ್ಸರಿಯಿಂದ ಗಿಡಗಳನ್ನು ಕೊಡ್ತೀವಿ. ಪ್ರತಿಯೊಬ್ಬರು ನೀವು ಏನು ನಿಮ್ಮ ಸ್ಕೂಲನ್ನು ಬಿಟ್ಟು ಹೋಗ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಆ ಸ್ಕೂಲಲ್ಲಿ ಗ್ರೌಂಡಲ್ಲಿ ನಿಮ್ಮದೇ ಆದಂಥದ್ದು ಒಂದೊಂದು ಗಿಡಗಳನ್ನು ಹಚ್ಚಿರಿ. 10 ಜನನೋ 5 ಜನನೋ ಗುಂಪು ಮಾಡ್ಕೊಂಡು ಹಚ್ಚಿದರೆ
ಮುಂದೆ ಒಂದು 10 ವರ್ಷ ಬಿಟ್ಟ ನಂತರ ಅವಾಗ ನೀವು ಹೆಮ್ಮೆಯಿಂದ ಹೇಳ್ತೀರಿ, ನಾನು 10th ಇದ್ದಾಗ, ನಾನು 9th ಇದ್ದಾಗ ಗಿಡ ಹಚ್ಚಿದ್ದೀನಿ, ಇಷ್ಟು ದೊಡ್ಡದಾಯ್ತು ಅಂತ ಹೇಳ್ತೀರಿ. ಆ ರೀತಿಯನ್ನು ನೀವು ಪ್ರಯತ್ನ ಮಾಡ್ಬೋದು. ಈ ಗಿಡಗಳನ್ನು ಬೆಳೆಸೋದು ಗೊತ್ತಾಯ್ತು ನಿಮ್ಗೆ. ಇದು ಅರಣ್ಯ ಇಲಾಖೆಯವರ ಪ್ಲಾಂಟ್ ನರ್ಸರಿ ಆಗಿದೆ ನೋಡಿ. ಈ ರೀತಿಯಾಗಿ ಅವರು ಸಸಿಗಳನ್ನು ಬೆಳೆಸ್ತಾರೆ, ಆನಂತರ ಅವುಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಕಾಡಲ್ಲಿ ನೆಡ್ತಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕುಂಬಾರವಾಡದ ಹತ್ತಿರ ಇರತಕ್ಕಂಥ ಒಂದು ಪ್ಲಾಂಟ್ ನರ್ಸರಿ ಅರಣ್ಯ ಇಲಾಖೆಯವರದೇ. ಈಗಾಗಲೇ ಅವರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊಯ್ಡಾ ಅಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಕರ್ನಾಟಕದಲ್ಲಿ ವಿಶಾಲವಾದ ತಾಲೂಕು, ಕಾಳಿ ನದಿಯಲ್ಲಿನ ಜಲಕ್ರೀಡೆಗಳು, ಸೂಪಾ ಡ್ಯಾಮ್, ಕಾಳಿ ನದಿ, ಸಿಂತೇರಿ ರಾಕ್, ಉಳಿವಿ ಚೆನ್ನಬಸವೇಶ್ವರ ದೇವಸ್ಥಾನ, ಕೆನಾಪಿ ವಾಕ್, ವಜ್ರಾ ಫಾಲ್ಸ್, ಇಲ್ಲಿರುವ ನಿತ್ಯ ಹರಿದ್ವರ್ಣ ಕಾಡುಗಳು, ಪನಸೋಲಿಯಲ್ಲಿರುವ ಆನೆ ಶಿಬಿರ, ಹೀಗೆ ಅನೇಕ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಈ ಜೊಯ್ಡಾ ತಾಲೂಕು ಹೊಂದಿದೆ. ವಿಶೇಷತೆ ಹೇಳಬೇಕು ಅಂತಂದರೆ ಇಲ್ಲಿ ಅರಣ್ಯ ಮಾತ್ರ ತುಂಬ ದಟ್ಟವಾಗಿದೆ. ಹೀಗಾಗಿ ಇಲ್ಲಿ ಅರಣ್ಯ ಇಲಾಖೆಯವರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯವನ್ನು ಬೆಳೆಸಬೇಕು ಅಂತ ತಿಳ್ಕೊಂಡ್ಬಿಟ್ಟು ಈ ರೀತಿಯಾಗಿ ನರ್ಸರಿಯನ್ನು ಮಾಡಿದ್ದಾರೆ. ಈ ನರ್ಸರಿಯನ್ನು ನೀವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ವಿವಿಧ, ಇದು ಯಾವುದು ಅಂತಂದರೆ ಹಲಸಿನ ಮರ. ಸಾಮಾನ್ಯವಾಗಿ ಬಯಲುಸೀಮೆಯಲ್ಲಿ ಹಲಸಿನ ಮರ ಬೆಳೆಯೋದಿಲ್ಲ, ಈ ಭಾಗದಲ್ಲಿ ಬೆಳೆಯುತ್ತೆ ಹಲಸಿನ ಮರದ ಸಸಿಗಳು ನೋಡೆವು. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಸಿಗಳನ್ನು ಈ ರೀತಿಯಾಗಿ ಬೆಳೆಸ್ತಾರೆ. ಅವರು ಬೆಳೆಸಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಅವುಗಳನ್ನ ಹೋಗ್ಬಿಟ್ಟು ಎಲ್ಲಿ ಕಾಡು ಖಾಲಿ ಇರುತ್ತೆ ಅಲ್ಲಿ ಹಚ್ತಾರೆ ನೋಡಿ. ಇವರು ಕೊಂಕಣಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಂದರೆ ಈ ಸಸಿಗಳನ್ನು ನಾವು ಬೆಳೆಸ್ತೇವೆ, ಅವುಗಳಿಗೆ ಯಾವ ಸಮಯದಲ್ಲಿ ನೀರು ಹಾಕಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಅದ್ರ ಬಗ್ಗೆ ಅವರು ಒಂದಿಷ್ಟು ಕೊಂಕಣಿ ಭಾಷೆಯಲ್ಲಿ ಮಾಹಿತಿಯನ್ನು ಕೊಟ್ಟರು. ಯಾಕೆ ಅಂತಂದರೆ ಇಲ್ಲಿ ಗೋವಾ ಸಮೀಪದಲ್ಲಿರೋದ್ರಿಂದ ಕೊಂಕಣಿ ಭಾಷೆಯ ಪ್ರಭಾವ ಕೂಡ ಇಲ್ಲಿದೆ. ಅವ್ರಿಗೆ ಸಾಮಾನ್ಯವಾಗಿ ಕನ್ನಡ ಅಷ್ಟು ಬರೋದಿಲ್ಲ ಅಂತ ಹೇಳಿದರು. ಸೊ ಕೊಂಕಣಿ ಭಾಷೆಯಲ್ಲಿ ಹೇಳಿದರು ನೋಡಿ. ಇಲ್ಲಿ ಹಸಿರು ಮನೆ ಪರಿಣಾಮದ ರೀತಿಯಲ್ಲಿ ಅವರು ಸಂಪೂರ್ಣವಾಗಿ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ಅವುಗಳ ಸಸಿಗಳಿಗೆ ಅದು ಅವಶ್ಯಕತೆವಾಗಿರುತ್ತೆ ನೋಡಿ. ಈ ರೀತಿಯಾಗಿ ಮಾಡಿದ್ದಾರೆ. ಹಸಿರು ಮನೆ ಪರಿಣಾಮ ಅಂತ ಹೇಳ್ತೇವಲ್ವ, ಹಾಗೆ ಇದು ನೋಡಿ. ಇಲ್ಲೊಂದಿಷ್ಟು ಸಸಿಗಳನ್ನು ನೆಟ್ಟಿದ್ದಾರೆ. ಅವುಗಳಿಗೆ ಉಷ್ಣಾಂಶ ಹೆಚ್ಚು ಬೇಕಾಗಿರುತ್ತೆ. ಹೀಗಾಗಿ ಈ ರೀತಿಯಾಗಿ ಅವರು ಹಾಕಿಬಿಟ್ಟು, ಹೆಚ್ಚು ಉಷ್ಣಾಂಶ ಇರುತ್ತೆ ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ತುಂಬ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಲ್ಲಿ. ಈ ರೀತಿಯಾಗಿ ನರ್ಸರಿಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದರು. ಇದೇನು ವೀಕ್ಷಣೆ ಮಾಡ್ತಿದ್ದಲ್ವ, ಇದು ಬೆತ್ತ ಅಂತ. ಅದರ ಬಗ್ಗೆಯೂ ಕೂಡ ಅರಣ್ಯ ಇಲಾಖೆಯವರಿಂದಲೇ ಒಂದು ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ. ಈ ಬೆತ್ತವನ್ನು ಯಾಕೆ ಬೆಳೆಸ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು. ಹಂದಿ ಬೆತ್ತ, ನಾಗ ಬೆತ್ತ ಬೇರೆ ಬೇರೆ, ಬಟ್ ಇಲ್ಲಿ ನಮ್ಮಲ್ಲಿ ಬೆಳೆಸುವಂಥದ್ದೆಲ್ಲ ಈ ಹಂದಿ ಬೆತ್ತ ಅಂತ ಕರೀತಾರೆ. ಯಾಕಂದರೆ ಈ ಮುಳ್ಳು ಜಾಸ್ತಿ ಇರುತ್ತೆ ಇದು. ಮತ್ತು ಇದನ್ನು ಅತಿ ಹೆಚ್ಚಾಗಿ ಜಂಗಲಗಳಲ್ಲಿ ಯಾಕೆ ಹಚ್ತಾರಂದ್ರೆ, ಇದು ಇದ್ದರೆ ಪರಿಸರ ಸ್ವಲ್ಪ ಸಮೃದ್ಧವಾಗಿ, ಇದು ಬೆಳೆದ್ರೆ ಸಮೃದ್ಧವಾಗಿ ಬೆಳೆದಂಗೆ, ಮತ್ತು ಅದರಿಂದ ಪರಿಸರ ರಕ್ಷಣೆಯೂ ಕೂಡ ಈ ಗಿಡದಿಂದ ಆಗತ್ತೆ. ಯಾಕಾಗತ್ತಂದ್ರೆ, ಈ ಗಿಡ ಬೆತ್ತವನ್ನು ನೋಡಿದರೆ ನೀವು, ಇದರಿಂದ ಯಾಕೆ ನಮ್ಮ ಅರಣ್ಯ ಸೇಫ್ಟಿ ಆಗುತ್ತಂದ್ರೆ, ಕಳ್ಳತನ ಮಾಡುವಂಥವ್ರು ಸರಾಗವಾಗಿ ಈ ಜಂಗಲ್ನಲ್ಲಿ ಬೆತ್ತದಿಂದ ಮತ್ತೊಂದು ಕಡೆ ಹೋಗೋಕ್ಕಾಗಲ್ಲ. ಅಂದರೆ ಅಡ್ಡತಿಡ್ಡ ಮುಳ್ಳುವಾಗಿ ಇರೋದ್ರಿಂದ ದಾರಿಯಾದ ಕಾಲ ಅಡ್ಡತಟ್ಟಿ ಬೀಳುವ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವುಗಳನ್ನು ಗಿಡಗಳನ್ನು ಹಚ್ತಾರೆ. ಮತ್ತು ಇವುಗಳನ್ನು ನೋಡಿ, ಇವುಗಳನ್ನ ಬೆಳೆಸ್ಬೇಕಾದ್ರೆ ಅಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಗಿಡ ಅದಾವ ಗೊತ್ತೈತಿ, ಅವೆಲ್ಲ ಆ ಗಿಡಗಳು ಅಲ್ಲೆಲ್ಲ ನೋಡಿದರೆ ನೀವು ಓಪನ್ ಇತ್ತು. ಆ ಥರ ಓಪನ್ ಇಲ್ಲಿ ಯಾವುದೂ ಇಲ್ಲ. ಓಪನ್ ಇದೆಯಾ, ಎಲ್ಲ ಗಿಡಗಳ ನೆರಳಿನಲ್ಲಿ ಸ್ವಂತ ಗಿಡಗಳ ನೀವು. ಹೀಗೆ ಬೆತ್ತವನ್ನು ಬೆಳೆಸಬೇಕಂತ ತಿಳ್ಕೊಂಡ್ಬಿಟ್ಟು ಅದನ್ನು ಕೂಡ ಈ ರೀತಿಯಾಗಿ ಪ್ಲಾಂಟೇಷನ್ನ ಮಾಡ್ತಾರೆ. ಇದು ಜೊಯ್ಡಾ ತಾಲೂಕಿನ ಕುಂಬಾರವಾಡದಲ್ಲಿರುವ ಒಂದು ಪ್ಲಾಂಟ್ ನರ್ಸರಿಯ ಮಾಹಿತಿಯಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.